ಆತ್ಮೀಯರೇ ನಮಸ್ಕಾರ. ಇವತ್ತಿನ ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಆನ್ಲೈನ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಬದುಕಿದರೆ ಸಾಕಿಲ್ಲ ಬಾಳಬೇಕು. ಈ ವಿಷಯದ ಬಗ್ಗೆ ನಾವು ತುಂಬಾ ನಾವು ಚರ್ಚೆ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪಾರ್ಟಿಸಿಪೇಟ್ಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಈ ಈ ಬದುಕಿದರೆ ಸಾಕಿಲ್ಲ ಬಾಳಬೇಕು ಈ ಎಂಬ ಮಾತು ದೀಪಕವಾದ ಅರ್ಥವನ್ನು ಹೊತ್ತಿದೆ. ಇದು ನಮ್ಮ ಜೀವನವನ್ನು ಕೇವಲ ಹತ್ತಿ ಸಾಗಿಸದೆ ಅದರಲ್ಲಿ ಸ್ವಾರ್ಥಕತೆಯನ್ನು, ಸಂತೋಷವನ್ನು, ಅರ್ಥವನ್ನು ಹುಡುಕುತ್ತಾ ಸಾರುತ್ತದೆ. ಜೀವನದಲ್ಲಿ ಸೃಜನಾತ್ಮಕತೆ, ಉತ್ಸಾಹ ಮತ್ತು ಆತ್ಮತೃಪ್ತಿ ಸಾಧಿಸಲು ಪ್ರಯತ್ನಿಸುವುದನ್ನು ಈ ಮಾತು ಒತ್ತಿ ಹೇಳುತ್ತದೆ. ಇದರಲ್ಲಿ ನಾವು 4 ರೀತಿಯಲ್ಲಿ ನಾವು ಕಾಣಬೇಕಾಗುತ್ತದೆ. ಒಂದನೇದು ಬಾಳಬೇಕು. ಇದಕ್ಕೆ ಅರ್ಥ ಜೀವನದಲ್ಲಿ ನಿಜವಾದ ಅರ್ಥವನ್ನು ಕಂಡುಕೊಳ್ಳಬೇಕು. ಆಮೇಲೆ ಎರಡನೇದು ಸಂತೋಷ. ನಮ್ಮ ಸಂತೋಷವನ್ನು ನಾವು ಹುಡುಕುತ್ತಾ ಹೋಗ್ಬೇಕಾಗುತ್ತದೆ. ಮೂರನೇದು ಆತ್ಮತೃಪ್ತಿ. ನಮ್ಮ ಸಾಧನೆಗಳಿಗೆ ನಮ್ಮ ಆತ್ಮತೃಪ್ತಿಯನ್ನು ನಾವು ಹುಡುಕುತ್ತಾ ನೋಡ್ಬೇಕು. ಅದೇ ರೀತಿ ಅರ್ಥಪೂರ್ಣತೆ. ನಮ್ಮ ಜೀವನದ ಉದ್ದೇಶವನ್ನು, ನಾವು ಮೌಲ್ಯಗಳನ್ನು ಮತ್ತು ಅರ್ಥವನ್ನು ಅರಿತುಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತದೆ. ಈ ವಿಷಯವಾಗಿ ಕುರಿತು ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್, ತಮಗೆ ಆಧಾರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಈ ವಿಷಯದ ಬಗ್ಗೆ ತಾವೇನು ಹೇಳ್ತಾ ಇದ್ರಿ ಸರ್? ಇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ವಸುಂಧರ ದೇಸಾಯಿ ಅನ್ನೋರಿಗೆ ಹಸ್ತಾಕ್ಷರ ಹಾಕೋ ಮುಂಚೆ ಬರ್ಕೊಟ್ಟಿದ್ದಂತೆ. ಅದನ್ನ ಎಲ್ಲೋ ಒಂದ್ ಕಡೆ ಓದಿದ್ದೆ. ಈಗ ಸಖತ್ತಾಗಿ ಹೇಳೋರಲ್ಲ ನಮ್ಮ ಬೇಂದ್ರೆಯವರು. ಬದುಕಿದರೆ ಸಾಕಿಲ್ಲ ಬಾಳಬೇಕು. ಏನಿದು ತುಂಬಾ ಮರ್ಮ ಇದೆ ಅಂತ ಅನ್ಸಕ್ ಶುರುವಾಯ್ತು ನನಗೆ. ಎಲ್ರು ಹುಟ್ಟುತ್ತಾರೆ, ಎಲ್ರು ಸಾಯ್ತಾರೆ. ಹುಟ್ಟಿದ ಮೇಲೆ ಏನೋ ತಿಂತಾರೆ, ಎಲ್ಲ ಓಡಾಡ್ತಾರೆ, ಆಮೇಲೆ ಒಂದಿನ ಎತ್ತಾಕೊಂಡು ಹೋಗ್ತಾರೆ. ಯಾರೊಬ್ರು ಹೇಳ್ತಾ ಇದ್ರು, ನಾನು ಒಬ್ರನ್ನ ಬಂಬೂನಲ್ಲಿ ಅವ್ರ ಊರಿಗೆ ಕಳ್ಸಕ್ಕೆ ಹೊರಟಿದ್ದೀನಿ ಅಂತ ಅಂದ್ರು. ನನಗೆ ಫಸ್ಟ್ ಅರ್ಥ ಆಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಬಂಬು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಜೀವನ ಪಯಣ ಯಾರೋ ಮುಗಿಸಿದ್ದಾರೆ, ಅಲ್ಲಿ ಇವ್ರು ಹೋಗ್ಬಿಟ್ಟು ಒಂದು ಹಾರ ಹಾಕಿ ಬರ್ತಾರೆ ಅಂತ ಗೊತ್ತಾಯ್ತು. ಯೋಚನೆ ಮಾಡಿ, ಎಲ್ಲ ಕಾಲಘಟ್ಟಗಳಲ್ಲಿ ಅನೇಕ ಜನ ತಮ್ಮ ಅಸ್ತಿತ್ವದ ಅರಿವಿಲ್ಲದೆ, ಬದುಕಿನ ಉದ್ದೇಶವಿಲ್ಲದೆ ಓದ್ಯಪುಟ ಅಂದ್ರೆ ಬಂದ್ಯಪುಟ ಅಂತ ಇದ್ದು ಬಿಡ್ತಾರೆ. ಆ ರೀತಿ ಆಗೋದು ಬೇಡ. ನಮ್ಮ ಹೆಸರಿನ ಜೊತೆಗೆ ಏನಾದ್ರೂ ಒಂದು ವಿಚಾರ, ವಿಷಯ ಇಂಥವ್ರಿದ್ರು ಅಂತ ಹೇಳೋಂಗಾಗಬೇಕಲ್ವ ಸ್ನೇಹಿತರೆ? ಈಗ ಏನಾಗ್ತಾ ಇದೆ, ಮುಂಚೆ ಒಂದು 10 ದಿನ ಸತ್ರೆ ತಿಥಿ ಆಗೋವರೆಗಾದ್ರೂ ನೆನಪಿಸ್ಕೊತಾ ಇದ್ರು. ಈಗ 1 ದಿನ 2 ದಿನಕ್ಕೆ ನೆನಪಿಸ್ಕೊಂಡು 3ನೇ ದಿನಕ್ಕೆ ಒಂದು ಬರ್ತ್ಡೇ ಪಾರ್ಟಿ ಹಂಗೆ ತಿಥಿನೂ ಮಾಡೋದನ್ನ ಗಮನಿಸ್ತಾ ಇದ್ದೀನಿ ಇತ್ತೀಚೆಗೆ. ಅಂದ್ರೆ ಆ ವ್ಯಕ್ತಿ 1 ದಿನಕ್ಕೆ 2 ದಿನಕ್ಕೆ ಒಂದು ಫಾರ್ಮ್ಯಾಲಿಟಿ ಸೇಕ್ ತಿಥಿ ಆಗ್ತದೆ. ಓಕೆ, ಬೇಡಪ್ಪ, ಯಾರು ನೆನೆಸ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ವಿ ಶುಡ್ ಲಿವ್ ಅವರ್ ಲೈಫ್. ನಾನು ಅದಕ್ಕೆ ಒಂದು ವರ್ಕ್ಶಾಪ್ ಮಾಡಿದ್ದೆ, ಲೈಫು ನಮ್ದೇನೆ ಅಂತ. ಲೈಫು ನಮ್ದೇನೆ ಅಂದ್ರೆ ಅದರ ಅರ್ಥ ಯಾಕೆ ಎಂಫಸೈಸ್ ಮಾಡಿದ್ದೀನಿ ಅಂದ್ರೆ, ಎಷ್ಟೋ ಸರಿ ನಾವು ಬೇರೆಯವರ ಬದುಕನ್ನ ಬದುಕ್ತಾ ಇರ್ತೀವಿ. ನಿಮ್ಮ ಬದುಕನ್ನ ನೀವು ಅರ್ಥ ಮಾಡಿಕೊಂಡು ನಿಮಗೆ ಇಷ್ಟ ಇರುವುದನ್ನ ನೀವು ಮಾಡುತ್ತಾ ಸಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಗಮನವನ್ನ ಸೆಳೆಯಲಿಕ್ಕೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕವಿ ನನಗೆ ತುಂಬಾ ಇಷ್ಟ. ಓಕೆ, ಸೊ ಅವರ ಜನ್ಮದಿನವನ್ನು ಕೂಡ ಒಟ್ಟು ಒಂದು 6-7 ವರ್ಷ ಯಶವಂತ್ ಹಳಿಬಂಡಿ ಅಂತ ಒಬ್ಬ ಗಾಯಕ, ಅವರಿಗಿಲ್ಲ, ಅವ್ರ ಜೊತೆ ಬೇಂದ್ರೆ ಕಾವ್ಯವಾಣಿ ಅಂತ ಕಾರ್ಯಕ್ರಮಗಳನ್ನ ನಾನು ಯುವ ಬರಹಗಾರರ ಕಲಾವಿದರ ಬಳಗದ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನಾನೇ ಆ ಕಾರ್ಯಕ್ರಮವನ್ನು ನಿರೂಪಣೆಯನ್ನ ಮಾಡ್ತಾ ಇದ್ದೆ. ಯಶವಂತ್ ಹಳಿಬಂಡಿ ಬೇರೆ ಗಾಯಕಿಯರ ಜೊತೆಗೆ ಒಂದು ಸುಮಾರು 2-2.5 ತಾಸು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಅವೆಲ್ಲ ಕಾರ್ಯಕ್ರಮಗಳನ್ನ ನಾನು ಆರ್ಗನೈಸ್ ಮಾಡಿದ್ದು. ಬೇಂದ್ರೆ ಅಜ್ಜ ಏನು ಹೇಳಿದ್ರು ಸಖತ್ತಾಗಿ ಹೇಳೋದು. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂದ್ಬಿಟ್ರು.
ಪದಗಳ ಜೊತೆ ಚೆಲ್ಲಾಟ ಆಡೋದು ಹೆಂಗೆ ಅಂತ ನಾವು ಬೇಂದ್ರೆಯವ್ರ ಹತ್ರ ಕಲಿಬೇಕು ಸ್ನೇಹಿತರೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ನಾವು ಕೂಡ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಗಮನ ಕೊಡ್ತಾ ಇರೋದ್ರಿಂದ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಗಮನ ಕೊಡೋಣ. ನಮ್ಮ ಬದುಕನ್ನ ನಮ್ಮದೇ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ನಮ್ಗಿಷ್ಟ ಇರೋ ಕೆಲಸ ಮಾಡೋಣ. ಸ್ವಯಂ ಅರಿವು ನಮ್ಮೆಲ್ಲರಿಗೂ ಆಗಲಿ ಅನ್ನೋದು ನಮ್ಮ ಮೂಲ ಉದ್ದೇಶ. ಥ್ಯಾಂಕ್ ಯು ವೆರಿ ಸ್ವಾಮಿ. ನಮಸ್ತೆ ಸರ್. ತುಂಬಾ ನಮ್ಮ ಸಾರ್ ತುಂಬಾ ಚೆನ್ನಾಗಿ ನಮಗೆ ಅರ್ಥೈಸಿದ್ರು. ಹುಟ್ಟುವುದು ಸಹಜ, ಸಾಯುವುದು ಸಹಜ, ನಡುಕ ನಾವು ಮಧ್ಯದಲ್ಲಿ ಏನು ನಾವು ಬಾಳಿ ಬದುಕಿ ತೋರಿಸ್ತೀವಲ್ಲ ಅದು ನಮಗೆ ಮುಖ್ಯ ಆಗುತ್ತದಂತ ನಮ್ಮ ಜಯಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ಅರ್ಥೈಸಿದ್ರು. ಅದೇ ವಿಷಯವಾಗಿ ನಮ್ಮ ಗೀತಾ ಮೇಡಮ್ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ನಮಸ್ತೆ ಗೀತಾ ಮೇಡಮ್. ನಮಸ್ತೆ. ಬದುಕಿದರೆ ಸಾಕಿಲ್ಲ ಬಾಳಬೇಕು. ದಾರಾ ಬೇಂದ್ರೆಯವರು ವಸುಂಧರಾ ದೇಸಾಯಿ ಅನ್ನೋ ಲೇಖಕಿ ಅವರ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋದಾಗ ಅವರು ಅಂದ್ರೆ ಬೇಂದ್ರೆಯವರು ಒಂದು ಹಸ್ತಾಕ್ಷರ ಬರೆದು ಕೊಟ್ರಂತೆ. ಆಗ ಅವರು ಆ ಲೇಖಕಿಗೆ ಅಂದ್ರೆ ವಸುಂಧರಾ ದೇಸಾಯಿ ಅವರಿಗೆ ಶಾಕ್ ಆಯ್ತಂತೆ. ಏನಪ್ಪಾ ಇದು, ನಾನ್ ಮದ್ವೆ ಕಾರ್ಡ್ ಕೊಡಕ್ ಬಂದಿದ್ದೀನಿ, ನನ್ಗೆ ಬದುಕಿದರೆ ಸಾಕಿಲ್ಲ ಬಾಳಬೇಕು ಅಂತ ಇದಾರಲ್ಲ ಅಂತ. ಅಂದ್ರೆ ಅವರು ಬರೀ ಬೇಂದ್ರೆ ಅವ್ರಿಗೆ ಮಾತ್ರ ಈ ತರ ಪದಗಳ ಸರ್ ಹೇಳಿದ್ರಲ್ಲ ಈಗ ಪದಗಳ ಜೊತೆ ಆಟ ಆಡೋದಂತ, ಅವ್ರಿಗೆ ಮಾತ್ರ ಈ ರೀತಿ ಬರುತ್ತೆ ಪದಗಳು ಅಂತ. ಅಂದ್ರೆ ಮದ್ವೆ ಆಗಿ ಮಾಮೂಲಿ ಒಂದು ಹೆಣ್ಣು ಯಾವ ರೀತಿ ಮಹಿಳೆ ಮನೆಗೆ ಹೋಗಿ ತನ್ನ ಸಂಸಾರ ಅಂತ 4 ಮಕ್ಕಳು ಅಂತ 4 ಗೋಡೆ ಮಧ್ಯೆ ಇರ್ತಾರೋ ಅಂತ ಅವ್ರು ಮುಂದಾಲೋಚನೆ ಮಾಡಿ ಬದುಕಿದರೆ ಸಾಕಾಗಲ್ಲ ಬಾಳಬೇಕು ಅಂದ್ರೆ ಇನ್ನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಒಂದು ಅಚೀವ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಬರ್ಕೊಟ್ಟಿದ್ದಾರೆ. ಸೊ ನಾವು ದಾರಾ ಬೇಂದ್ರೆ ಬಗ್ಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಮಾತನಾಡ್ತಾ ಇರ್ತೀವಿ. ತುಂಬಾ ಒಂದು ಸಂತೋಷ ಈ ಒಂದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆ ಧನ್ಯವಾದ. ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಮದುವೆ ಆಗ್ತೀವಿ, ಮದುವೆ ಆದ್ಮೇಲೆ ನಾವು ಯಾವ ರೀತಿ ಬಾಳ್ಬೇಕಂತ ಅಂತ ಒಂದು ಮದುವೆ ಆಗುವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ತಮಗೆ ಧನ್ಯವಾದಗಳು ಮೇಡಮ್. ಹಾಗೆ ಈ ವಿಷಯವಾಗಿ ನಮ್ಮ ಪ್ರೊಫೆಸರ್ ಆದ ಇವರು ನಮ್ಮ ಸಮಿತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸಮಿತಾ ಮೇಡಮ್. ನಮಸ್ತೆ ಕಟೇರಿ ಸ್ವಾಮಿ ಸರ್. ನೋಡಿ, ಬದುಕಿದ್ರೆ ಸಾಕ ಅಂದ್ರೆ ಬದುಕಿದ್ರೆ ಸಾಕಿಲ್ಲ ಬಾಳ್ಬೇಕು ಅಂತ ಬೇಂದ್ರೆ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಎಲ್ಲ ಜೀವಿ ಜಂತುಗಳು ಹುಟ್ಟುತ್ತವೆ, ಹೌದಲ್ಲ? ಪ್ರಾಣಿಗಳು ಹುಟ್ಟಿತು, ಬದುಕ್ತು, ಸಾಯ್ತು. ಆದ್ರೆ ಪ್ರಾಣಿಗಳದ್ದು ಏನ್ ರಿಕ್ವೈರ್ಮೆಂಟ್? ಫಿಸಿಕಲ್ ನೀಡ್ಸ್. ಅದಕ್ಕೆ ನೀರು, ಆಹಾರ, ಒಂದು ಶೆಲ್ಟರ್ ಇದ್ರೆ ಸಾಕು. ಅದಕ್ಕೆ ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ. ಹಾಗೆ ಅದು ಬದುಕುತ್ತೆ, ಏಜ್ ಆಗತ್ತೆ, ಮುಪ್ಪು ಬರುತ್ತೆ, ನಂತರ ಅದು ಸತ್ತು ಹೋಗ್ತದೆ. ಸೊ ನಾವು ಹಾಗೇನಾ? ಬೇರೆ ಏನಾದ್ರೂ ಡಿಫ್ರೆಂಟ್ ಇದೀವಾ? ನಾವು ಯೋಚನೆ ಮಾಡ್ಬೇಕಲ್ವಾ ನಾವು ಒಂದ್ಸಲ. ಸೊ ಬದುಕೋದು ಅದನ್ನೇ ಅವ್ರು ಹೇಳ್ತಾ ಇರೋದು. ಏನು ಹುಟ್ಟಿದ್ಯಾ, ತಿನ್ನು, ಉಣ್ಣು, ಮಲ್ಕೋ, ಎದ್ದೋಳು, ನಿನ್ನ ಕಾರ್ಯವನ್ನ ಮುಗಿಸಿ ನೀನು ಹೊರಟು ಬಿಟ್ರೆ ಅದು ಬದುಕಾಗೋದಿಲ್ಲ. ನೀನು ಬಾಳ್ಬೇಕು, ಬಾಳಿ ಈಸಿ ಜಯಿಸಬೇಕು ಜೀವನವನ್ನ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಇಲ್ಲಿ? ಉದಾಹರಣೆಗೆ ಒಂದು ಹಸುವನ್ನ ತಗೊಳ್ಳೋಣ. ಹಸುಗೆ ಒಂದು ಹೊರೆ ಹುಲ್ಲು ಹಾಕ್ಬಿಡಿ, ಒಂದ್ ಚಿಕ್ಕ ಹೊರೆ ಹುಲ್ಲು ಹಾಕಿ ಅದನ್ನ ತಿನ್ನತ್ತೆ. ತಿಂದ್ಮೇಲೆ ಅದು ಫುಲ್ ಖುಷಿ ಆಗ್ಬಿಡುತ್ತೆ. ಮಲ್ಕೊಂಡ್ಬಿಟ್ಟು ಆರಾಮಾಗಿ ಅದನ್ನೇ ಚೂ ಮಾಡ್ತಾ ನಿದ್ದೆ ಹೋಗ್ತದೆ. ಮತ್ತೆ ಎದ್ದೊಳುತ್ತೆ, ಯಥಾಸ್ಥಿತಿ ಅದು ಅದ್ರ ಕೆಲ್ಸವನ್ನ ಮಾಡ್ತಾ ಇರುತ್ತೆ. ಮತ್ತೆ ನಾಳೆ ಬೆಳಗ್ಗೆ ತಿರ್ಗಾ ಅದೇ ಕೆಲ್ಸ. ಅದು ಒಂದು ವಯಸ್ಸನ್ನ ದಾಟೋವರೆಗೂ ಅದೇ ಮಾಡ್ತಾನೆ ಇರುತ್ತೆ. ಈ ಮಧ್ಯದಲ್ಲಿ ಅದ್ರದ್ದು 1 or 2 ಫಿಸಿಕಲ್ ಎಕ್ಸ್ಟ್ರಾ ನೀಡ್ಸ್ ಇರಬಹುದು ಅಷ್ಟೇ. ಸೊ ಅದಕ್ಕೂ ನಮಿಗೂ ಏನ್ ವ್ಯತ್ಯಾಸ ಇದೆ ಅಂದ್ರೆ ಅದು ಬದುಕಿದೆ ಹೊರತು ಬಾಳ್ತಾ ಇಲ್ಲ. ಬಾಳು ಅಂದ್ರೆ ಇಲ್ಲಿ ಏನು? ಬಾಳು ಅಂದ್ರೆ ನಮಗೆ ಒಂದು ಡಿಸೈರ್ ಇದೆ ಲೈಫ್ ಅಲ್ಲಿ, ನಾನು ಅದಾಗ್ಬೇಕು, ಇದು ಮಾಡ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇದನ್ನೆಲ್ಲ ಬಾಳ್ಬೇಕು ನಾವು ಅಂತ ಹೇಳಿದ್ರೆ ಫಸ್ಟ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಬರ್ಬೇಕು. ಅಂದ್ರೆ ಜೀವನದಲ್ಲಿ ನಾವು ಹೇಗಿದ್ದೀವಿ, ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿರ್ಬೇಕು. ನೇಚರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿರ್ಬೇಕು. ಟ್ರೂತ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿರ್ಬೇಕು. ಅವಾಗಷ್ಟೇ ನಾವು ನಮ್ಮ ರಿಲೇಶನ್ ಅಲ್ಲಿ ನಾವು ಒಂದು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ. ಅವಾಗ ನಾವು ನಮ್ಮ ಸಂಬಂಧಿಕರಲ್ಲಿ, ಅಂದ್ರೆ ಅದು ಫ್ಯಾಮಿಲಿ ಇರಬಹುದು ಅಥವಾ ಸೊಸೈಟಿ ಇರಬಹುದು, ನಾವಲ್ಲಿ ಬಾಳ್ತೀವಿ, ಉತ್ತಮರಾಗಿ ಬಾಳ್ತೀವಿ. ಇಲ್ಲ ಅಂದ್ರೆ ಅಧಮರಾಗಂತೂ ಬಾಳ್ತೀವಿ. ಏನಂತೀರಾ? ಅದು ಬೇಡ ನಮ್ಗೆ. ಉತ್ತಮರಾಗಿ ಬಾಳೋಣ, ಹೌದಲ್ವಾ? ನಾವು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿ ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ. ಉತ್ತಮವಾದ ಬಾಂಧವ್ಯವನ್ನ ನಾವು ಇಟ್ಕೊಂಡಾಗ ಇನ್ನೊಬ್ರೊಟ್ಟಿಗೆ ಆಬ್ವಿಯಸ್ಲಿ ಎಲ್ಲರೂ ನಮ್ಮೊಟ್ಟಿಗೆ ನಮ್ ಕಡೆ ಆಕರ್ಷಣೆ ಆಗ್ತಾರೆ. ಎಲ್ಲರಿಗಿಂತ ನಮ್ಗೊಂದು ಪ್ರಿಫರೆನ್ಸ್ ಹೆಚ್ಚಿಗೆ ಕೊಡ್ತಾರೆ, ಹೌದಲ್ವಾ? ನಾವು ಹೇಗೆ ಬಾಳಿದ್ವಿ
10 ವರ್ಷ ಬದುಕಿದ್ವಾ, 20 ವರ್ಷ ಬದುಕಿದ್ವಾ, 50 ವರ್ಷ ಬದುಕಿದ್ವಾ, 100 ವರ್ಷ ಬದುಕಿದ್ವಾ? ಬದುಕೋದು ಎಷ್ಟು ವರ್ಷ ಅಲ್ಲ, ಬದುಕಿದಷ್ಟು ವರ್ಷ ಹೇಗೆ ಬಾಳ್ವೆಯನ್ನ ನಡೆಸಿದ್ವಿ ಅನ್ನೋದು ತುಂಬಾ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದ್ ಜನ ಇಷ್ಟು ವರ್ಷಗಳಲ್ಲಿ ಎಷ್ಟೋ ಮಿಲಿಯನ್ ಇಯರ್ಸ್ ಇಂದಾನು ಮನುಷ್ಯ ಬರ್ತಾನೆ ಇದ್ದಾನೆ, ಹುಟ್ಟಿದ, ಬದುಕಿದ, ಸತ್ ಹೋದ. ಎಷ್ಟೋ ಜನ ಹಿಸ್ಟರಿಯಲ್ಲಿ ಸೇರ್ಕೊಂಡ್ರು. ಅವ್ರು ಹೇಗೆ ಬಾಳ್ವೆಯನ್ನ ಮಾಡಿದ್ರು ಅನ್ನುವ ಒಂದು ರೀತಿಯಿಂದ, ಹೌದಲ್ವಾ? ಸೊ ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗ್ಲೂ ಅಷ್ಟೇ, ನಾವು ಹೇಗೆ ಬದುಕಿದ್ವಿ ಅನ್ನೋದಲ್ಲ, ನಾನು ಇಂಥದೇ ತಿಂತಾ ಇದ್ದೆ, ಹೀಗೆ ಇದ್ದೆ, ನಾನು ಇಂಥ ಬಟ್ಟೆಯನ್ನೇ ಹಾಕೊಳ್ತಾ ಇದ್ದೆ ಅಲ್ಲ, ನಿಮ್ಮ ಬಾಳ್ವೆ ಹೇಗೆ ಮಾಡಿದ್ರಿ ನೀವು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಜನ ನಿಮ್ಮನ್ನ ನೆನ್ಪಿಟ್ಕೊಳ್ತಾರೆ ಹೊರತು ನೀವು ಹೇಗೆ ಬದುಕಿದ್ರಿ ಅನ್ನೋದ್ರಿಂದ ಜನ ನಿಮ್ಮನ್ನ ನೆನ್ಪಿಟ್ಕೊಳ್ಳೋದಿಲ್ಲ. ಸಮಿತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸಿದ್ರು. ಯಾಕಂದ್ರೆ ಬದುಕುತ್ತೀವಿ, ಬದುಕಿದ್ಮೇಲೆ ಆಹಾರ ನೀರು ಎಲ್ಲ ಸಿಗ್ತದೆ. ಆದ್ರೆ ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ವರ್ಷ ಬದುಕಿದ್ರೆ ಎಷ್ಟು ವರ್ಷ ಬಾಳ್ಬೇಕಂತ ಅದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸಿದ್ರು. ಸಮಿತಾ ಮೇಡಮ್, ನಿಮಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವಿಷಯದ ಬಗ್ಗೆ ನಮ್ಮ ಸಂತೋಷ್ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸಂತೋಷ್ ಸರ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬದುಕಿದರೆ ಸಾಕಲ್ಲ, ಬಾಳಬೇಕು. ಅಂದರೆ ನಮ್ಮ ಬದುಕು ನಿಂತ ನೀರಾಗಬಾರದು, ಹರಿಯುವ ನೀರಿನಂತೆ ಇರಬೇಕು. ನಿಂತ ನೀರು ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ, ಹರಿಯುವ ನೀರು ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ಎಲ್ಲಾ ಸ್ನೇಹಿತರು, ಸಂಬಂಧಿಕರು, ಸಮಾಜವನ್ನು ನೋಡಿ ನಾವು ಬದುಕ್ತಾ ಇರ್ತೀವಿ. ಹಾಗೆ ನಿನ್ನೆ ಪರಿಸರ ದಿನಾಚರಣೆ ಆಯ್ತು. ಎಲ್ಲರ ಬದುಕಿನಲ್ಲೂ ಒಂದು ಗಿಡ ನೆಡ ಅಂತ ಒಂದು ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡ್ಬೇಕು. ಪ್ರಕೃತಿ ಇದ್ರೆ ನಮ್ಮ ಬದುಕಿರ್ತದೆ, ನಾವು ಪ್ರಕೃತಿ ಜೊತೆ ಬದುಕೊಂಡು ಹೋಗ್ಬೇಕಾಗುತ್ತೆ. ಬದುಕು ಅಂದ್ರೆ ನಮಗೋಸ್ಕರ ಬದುಕಬಾರ್ದು, ಸಮಾಜಕ್ಕೋಸ್ಕರ ಬದುಕಬೇಕು, ಎಲ್ಲರ ಜೊತೆಲಿ ಬದುಕಬೇಕು, ಎಲ್ಲರ ಮಾರ್ಗದರ್ಶನದಂತೆ ಹೋಗ್ಬೇಕು. ಇಷ್ಟನ್ನ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಂತೋಷ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು ನಮಗೆ. ನಾವು ಬದುಕ್ಬೇಕಂದ್ರೆ ನಮಗೆ ಪರಿಸರ ಮುಖ್ಯವಾಗ್ತದೆ, ನಮಗೆ ಸಮಾಜ ಮುಖ್ಯವಾಗ್ತದೆ ಅಂತ ತಿಳಿಸಿದ್ರು. ತುಂಬಾ ಚೆನ್ನಾಗಿ ತಾವು ಅರ್ಥ ಮಾಡಿಸಿದ್ರಿ ಸರ್, ತಮಗೆ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಶ್ರೀರಾಮ್ ಸರ್ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಶ್ರೀರಾಮ್ ಸರ್. ಮ್ಯೂಟ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನನ್ನ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳು. ಬದುಕಿದರೆ ಸಾಕಿಲ್ಲ, ಬಾಳಬೇಕು. ಬದುಕಿದರೆ ಸಾಕಿಲ್ಲ, ಬಾಳಬೇಕು. ಈ ಪದದ ಅರ್ಥ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಪ್ರತಿಯೊಬ್ರು ಬದುಕಲೇಬೇಕು. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಹೊಂದಾಣಿಕೆ ಮಾಡ್ಕೊಂಡು ಬದುಕಲೇಬೇಕು. ಆದ್ರೆ ಆ ಬದುಕು ಒಳ್ಳೆ ತರ ಅಂದ್ರೆ ಬೆಳಕಾಗಿರ್ಬೇಕು. ಅಂದ್ರೆ ಬೇರೆಯವರಿಗೆ ಒಂದು ಮಾದರಿಯಾಗಿ ತೋರ್ಬೇಕು. ಇಲ್ಲೊಂದು ಸಣ್ಣ ಒಂದು ಉದಾಹರಣೆಯನ್ನು ವ್ಯಕ್ತಪಡಿಸ್ತೀನಿ. ಇವತ್ತು ಸಾಲು ಮರದ ತಿಮ್ಮಕ್ಕ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಜೀವನದಲ್ಲಿ ಎಲ್ಲೂ ಕುಗ್ಗಿಲ್ಲ, ಮತ್ತೆ ಅವರು ಬೇಸರ ಪಟ್ಟಿಲ್ಲ. ಅದೇ ಮಕ್ಕಳ ರೀತಿಯಲ್ಲಿ ಅವ್ರು ಇವತ್ತೇನ್ ಮಾಡಿದ್ರು, ಮರ ಗಿಡಗಳನ್ನ ನೆಡ್ತಾ ಬಂದ್ರು. ಇವತ್ತು ಆ ಮರಗಳನ್ನ ಮಕ್ಕಳ ತರನೇ ಪೋಷಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅದು ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಒಂದು ಗೂಡಾಗಿ ನಮ್ಮಂತ ಮನುಕುಲಕ್ಕೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ, ಕಾಲಕ್ಕ ವಾತಾವರಣ ಚೆನ್ನಾಗಿರೋದ್ರಿಂದ ಮಳೆ ಸಿಗ್ತಾ ಇದೆ. ಆದ್ರಿಂದ ಬದುಕಿದರೆ ಸಾಕಿಲ್ಲ, ಬಾಳಬೇಕು. ಈ ಪದದ ಅರ್ಥ ಬಂದ್ಬಿಟ್ಟು ಸಾಲು ಮರದ ತಿಮ್ಮಕ್ಕನಿಗೆ ಬಹಳ ಅನ್ವಯಿಸುತ್ತೆ. ಅದೇ ರೀತಿ ನಮ್ಮ ಜೀವನಗಳಲ್ಲಿ ನಮ್ಗೆ ಏನೋ ಒಂದು ಆಗ್ಲಿಲ್ಲ ಅಂತ ನಾವೆಲ್ಲೂ ಕುಂದಬಾರ್ದು. ಈ ತರ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಮತ್ತೆ ಈ ತರ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಅವ್ರದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಹೆಜ್ಜೆ ಮುಂದಿಡ್ತಾ ಜೀವನ ಸಾಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎರಡು ಮಾತಾಡ್ಲಿಕ್ಕೆ ಮಾಡ್ಕೊಟ್ಟಂತಹ ನನ್ನೆಲ್ಲಾ ಸ್ನೇಹಿತರಿಗೂ ಧನ್ಯವಾದ. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಶ್ರೀರಾಮ್ ಸರ್. ನಾವು ಒಂದು ಸಾಲು ಮರದಾಗ ತಿಮ್ಮಕ್ಕನ ಬಗ್ಗೆ ಒಂದು ಉದಾಹರಣೆಯಾಗಿ ತಾವು ತಿಳಿಸಿದ್ರಿ. ತುಂಬಾ ಧನ್ಯವಾದ ತಮ್ಗೆ. ಆತ್ಮೀಯರೇ, ನೋಡಿದ್ರೆಲ್ಲ ಇಷ್ಟೊತ್ತಿನವರೆಗೂ ಬದುಕಿದರೆ ಸಾಕಿಲ್ಲ, ಬಾಳ್ಬೇಕಂತ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಒಂದು ನಮ್ಮ JP ಸರ್ ಪುಸ್ತಕದಲ್ಲಿ ಓದಿದ್ದೆ. ಬರ್ತ್ ಆಮೇಲೆ ಡೆತ್, ನಾವು ಬದುಕ್ತೀವಿ ಮತ್ತೆ ಲಾಸ್ಟ್ಗೆ ಡೆತ್ ಆಗ್ತೀವಿ. ನಡುಕ ನಮಗೆ C ಅಂತ ಇರುತ್ತೆ, ಅಂದ್ರೆ ಚಾಯ್ಸ್. ನಾವು ಹೇಗೆ ಬದುಕಿ ತೋರಿಸ್ತೀವಿ ಎಂಬುದು ನಮ್ಮ ಚಾಯ್ಸ್ ಮೂಲಕ ಇರ್ತದಂತ ನಮ್ಮ ಜಯಪ್ರಕಾಶ್ ಸರ್
ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ನಾವು ಬದುಕೋದು ಇಂಪಾರ್ಟೆಂಟ್ ಅಲ್ಲ, ನಾವು ಬದುಕಿ ಯಾವ ರೀತಿ ಜೀವನ ಸಾಗಿಸ್ತೀವಿ ಅದು ನಮಗೆ ತುಂಬಾ ಮುಖ್ಯ ಆಗ್ತದಂತ ಹೇಳಕ್ ಇಷ್ಟಪಡ್ತೀನಿ. ಈ ತಾವೇನು ಇಷ್ಟೊತ್ತಿನವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಈ ಆನ್ಲೈನ್ ಕ್ಲಾಸ್ ಅಲ್ಲಿ, ತಮಗೆ ಈ ವಿಷಯದ ಬಗ್ಗೆ ತಮಗೇನಾದ್ರೂ ಪ್ರಶ್ನೆಗಳು ಏನಾದ್ರೂ ಓಕೆ, ಎಸ್, ನೆಟ್ವರ್ಕ್ ಸಮಸ್ಯೆ ಆಯ್ತು ಅನ್ಸುತ್ತೆ. ನಾನೇ ಈ ವಿಡಿಯೋನ ಎಂಡ್ ಮಾಡ್ತಾನೆ. ನನಗಂತೂ ತುಂಬ ಖುಷಿ ಇದೆ ಈ ವಿಚಾರದ ಬಗ್ಗೆ. ನಿಮ್ಗೇನು ಅನ್ನಿಸ್ತು? ಕಟೇರಿ ಸ್ವಾಮಿ ಈ ವಿಚಾರದ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಈ ರೀತಿ ನಾವು ಆನ್ಲೈನ್ ಕ್ಲಾಸಲ್ಲಿ ಪ್ರತಿ ಗುರುವಾರ 3 ವಿಷಯ ರೆಕಾರ್ಡಿಂಗ್ ಮಾಡ್ತೇವೆ, 1 ವಿಷಯ ಲೈವ್ಗೆ ಹೋಗ್ತಾ ಇರ್ತೇವೆ. ನೀವು ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಏನಾದ್ರು ಸೇರಬೇಕು ಅಂದರೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಏನಂತೀರಿ? ಬಾಯ್ ಬಾಯ್.